ಲೋಕಾಯುಕ್ತ ರೇಡ್ಗೆ ಹೆದರಿ 11 ಲಕ್ಷ ಹಣವನ್ನು ಇಲ್ಲೊಬ್ಬ ಅಧಿಕಾರಿ ಕಿಟಕಿಯಿಂದ ಬಿಸಾಕಿದ್ದಾರೆ. 9 ಲಕ್ಷ ಹಣವನ್ನು ಗಂಟು ಕಟ್ಟಿ ಕಿಟಕಿಯಿಂದ ಎಸೆದಿದ್ದಾರೆ. 2 ಲಕ್ಷ ನಗದನ್ನು ಬೆಡ್ಶೀಟ್ನಲ್ಲಿ ಗಂಟು ಕಟ್ಟಿ ಹೊರಗಡೆ ಎಸೆದಿದ್ದಾರೆ. ಹಾವೇರಿಯಲ್ಲಿ 11 ಲಕ್ಷ ಹಣವನ್ನು ಕಿಟಕಿಯಿಂದ ಬಿಸಾಕಿರೋದು ಎಇ ಕಾಶಿನಾಥ್ ಭಜಂತ್ರಿ ಅಂತ. ಎಇ ಕಾಶಿನಾಥ್ ಭಜಂತ್ರಿ ಹಾವೇರಿ ನಗರದ ಬಸವೇಶ್ವರ ನಗರದ 1ನೇ ಕ್ರಾಸ್ನಲ್ಲಿ ಇರತಕ್ಕಂಥ ಮನೆ. ಕಾಶಿನಾಥ್ ಭಜಂತ್ರಿ ಅವರು ಗ್ರಾಮೀಣ ಕುಡಿಯುವ ನೀರು ಮತ್ತು ಸರಬರಾಜು ಇಲಾಖೆ ಉಪವಿಭಾಗದ ಎಇ ಆಗಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಲೋಕಾಯುಕ್ತ ದಾಳಿ ಯಾವಾಗುತ್ತೆ, ಅವರಿಗೆ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥ ವಾಸನೆ ಬರಬೇಕು, ಅಥವಾ ಇವರೇನೋ ಭಾರಿ ದೊಡ್ಡ ಮಟ್ಟದಲ್ಲಿ ಲಂಚ ಹೊಡೆದು ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಬೇಕು, ಆವಾಗ ರೇಡ್ ನಡೆಯುತ್ತೆ. ಇಲ್ಲೂ ಅದೇ ಆಗಿರೋದು. ಬಟ್ ಅದಕ್ಕೆ ತಕ್ಕನಾಗಿ 11 ಲಕ್ಷ ಹಣವನ್ನು ಕಿಟಕಿಯಿಂದ ಬಿಸಾಕಿದ್ದಾರೆ. ನಾವು ಈ ಥರದ ಇನ್ಸಿಡೆಂಟ್ ನೋಡಿದ್ದೀವಿ. ವಾಟರ್ ಪೈಪಲ್ಲೆಲ್ಲ ತುರುಕಿರೋದನ್ನೆಲ್ಲ ನೋಡಿದ್ದೀವಿ ನಾವು ಈ ಹಿಂದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಫಕೀರಯ್ಯ, ಈ ರೀತಿ ಕಿಟಕಿಯಿಂದ ಹಣ ಬಿಸಾಕಿದ್ದು ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ಬಂತ, ಸೀಸ್ ಮಾಡಿಕೊಂಡ್ರ, ಈಗ ಮುಂದೆ ಏನು ನಡೆದಿದೆ ಪ್ರಕ್ರಿಯೆ? ಖಂಡಿತ ಅರವಿಂದ್, ಈಗಾಗಲೇ ಬೆಳಗ್ಗೆ ಹಾವೇರಿ ಜಿಲ್ಲೆಯ 2 ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿರುವಂಥದ್ದು. ಈಗ ನಾನು ಹಾವೇರಿಯ ಬಸವೇಶ್ವರ ನಗರದ 1ನೇ ಕ್ರಾಸ್ನಲ್ಲಿರತಕ್ಕಂತಹ ಕಾಶಿನಾಥ್ ಭಜಂತ್ರಿ ಅವರು, ಅಂದರೆ ಇದು ಹಿರೇಕೆರೂರಿನ ಕುಡಿಯುವ ನೀರು ಮತ್ತು ಗ್ರಾಮೀಣ ಇಲಾಖೆಯಲ್ಲಿ ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವರ ಮನೆ ಮೇಲೆ ಬೆಳಗ್ಗೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿರುವಂಥದ್ದು. ಲೋಕಾಯುಕ್ತ ಪೊಲೀಸರು ಮನೆಗೆ ಬರ್ತದಂತೆ ಭಯಗೊಂಡು ಏನು 9 ಲಕ್ಷ ರೂಪಾಯಿ ಹಣವನ್ನು ಬಾತ್ರೂಮಿನ ಕಿಟಕಿ ಇರುತ್ತೆ, ಆ ಕಿಟಕಿಯಲ್ಲಿ ಹೊರಗಡೆ ಎಸೆದಿರುವಂಥದ್ದು. ಇನ್ನು 2 ಲಕ್ಷ ರೂಪಾಯಿ ಹಣವನ್ನು ಬೆಡ್ಶೀಟ್ಗೆ ಕಟ್ಟಿ ಅದರಲ್ಲಿ ಬುಡದಲ್ಲಿ ಇಟ್ಟಿರುವಂಥದ್ದು. ಲೋಕಾಯುಕ್ತ ಪೊಲೀಸರು ಮನೆಯಲ್ಲಿ ಪರಿಶೀಲನೆ ಮಾಡುವಂತಹ ವೇಳೆಯಲ್ಲಿ ಅವರಿಗೆ ಅನುಮಾನ ಬಂದು ಏನು ಅವುಗಳನ್ನು ಪರಿಶೀಲನೆ ಮಾಡಿ ವಶಕ್ಕೆ ಪಡೆದಿರುವಂಥದ್ದು. ಅಂದರೆ ಏಕಾಏಕಿ ಭಯಗೊಂಡು ಕುಟುಂಬ ಸದಸ್ಯರು ಹಣವನ್ನು ಹೊರಗೆ ಹಾಕಿರುವಂಥದ್ದು. ಹೀಗಾಗಿ 9 ಲಕ್ಷವನ್ನು ಹೊರಗಡೆ ಬಿದ್ದಂಥದ್ದು ಮತ್ತು 2 ಲಕ್ಷ ರೂಪಾಯಿ ಹಣವನ್ನು, ಒಟ್ಟು ಏನು ಭಜಂತ್ರಿ ಅವರ ಮನೆಯಲ್ಲಿ 14 ಲಕ್ಷ ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿದ್ರು. ಅದ್ರ ಜೊತೆಗೆ ಬಂಗಾರ ಆಗಿರ್ಬೋದು ಮತ್ತು ದಾಖಲೆಗಳನ್ನು ಈಗಾಗಲೇ ಲೋಕಾಯುಕ್ತ SP ಕೂಡ, ದಾವಣಗೆರೆ SP ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿರುವಂಥದ್ದು. ಬೆಳಗ್ಗೆ ಅಧಿಕಾರಿಗಳಿಗೆ ಶಾಕ್ ನೀಡಿರುವಂಥದ್ದು. ಭಯಗೊಂಡಂತಹ ಅಧಿಕಾರಿ ಹಿಂದೆ ಪೈಪ್ನಲ್ಲಿ ಹಣವನ್ನು ಹಾಕಿದ್ದನ್ನ ಘಟನೆ ನೋಡಿದ್ದೀವಿ. ಇವತ್ತು ಹಾವೇರಿಯ ಭಜಂತ್ರಿ ಅವರು ಹಣವನ್ನು ಹೊರಗಡೆ ಎಸೆದಿರುವಂಥದ್ದು. ಅರವಿಂದ್, ಒಟ್ಟಿನಲ್ಲಿ ಅಧಿಕಾರಿಗಳ ಲೋಕಾಯುಕ್ತ ಅಧಿಕಾರಿಗಳ ದಾಳಿಗೆ ಅಧಿಕಾರಿಗಳು ತಬ್ಬಿಬ್ಬಾಗಿರುವಂಥದ್ದು ಅಂತಲೇ ಹೇಳ್ಬೋದು. ಇನ್ನೊಬ್ಬ ಹಾವೇರಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶ್ರೀನಿವಾಸ್ ಆಲ್ದರ್ತಿ ಅವರ ಮನೆಯಲ್ಲಿ ಕೂಡ ರೇಡ್ ಮಾಡಿ ಒಟ್ಟು 4 ಕಡೆ ಏಕಕಾಲಕ್ಕೆ ರೇಡ್ ಮಾಡಿ ಅಧಿಕಾರಿಗಳು ಈಗಾಗಲೇ ದಾಖಲೆ ಮತ್ತು ಪರಿಶೀಲನೆಯನ್ನ ಮಾಡ್ತಿರುವಂಥದ್ದು. ರೈಟ್ ಫಕೀರಯ್ಯ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.